ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ರಾಪ್ತ ಮಕ್ಕಳೇ ಹೆಚ್ಚು ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗುತ್ತಿರುವ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ ಪೋಕ್ಸೋ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಅಪ್ರಾಪ್ತರೇ ಆರೋಪಿಗಳಾಗುತ್ತಿದ್ದು, ಪೊಲೀಸ್ ಇಲಾಖೆ ಕೊಟ್ಟ ಈ ಅಂಕಿಅಂಶಗಳು ನಿಜಕ್ಕೂ ಆತಂಕ ಹುಟ್ಟಿಸಿದೆ. ಹಾಗಾದರೆ ಯುವ ಸಮಾಜ ಎತ್ತ ಸಾಗುತ್ತಿದೆ ಎನ್ನುವ ಗಂಭೀರ ಪ್ರಶ್ನೆ ಎಲ್ಲರನ್ನೂ ಕಾಡದೇ ಇರದು. ಭೀತಿ ಹುಟ್ಟಿಸುವ ಒಂದಷ್ಟು ಮಾಹಿತಿಗಳನ್ನೊಳಗೊಂಡ ಆಘಾತಕಾರಿ ರಿಪೋರ್ಟ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಿರುವ ಪೋಕ್ಸೋ ಪ್ರಕರಣಗಳು. ಹದಿನೇಳರಿಂದ 18 ವರ್ಷದೊಳಗಿನ 40% ಅಪ್ರಾಪ್ತರೇ ಪೋಕ್ಸೋ ಅಪರಾಧಿಗಳು. ಕಳೆದ 1 ವರ್ಷದಲ್ಲಿ 58 ಬಾಲಕರಿಗೆ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆ. ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಭಾಗದಲ್ಲೇ ಅಪರಾಧ ಏರಿಕೆ. ಒಂದೆಡೆ ಪಾರ್ಕ್ನಲ್ಲಿ ಜೋಡಿ ಹಕ್ಕಿಯಂತೆ ಕುಳಿತಿರುವ ಕಾಲೇಜು ವಿದ್ಯಾರ್ಥಿಗಳು, ಮತ್ತೊಂದೆಡೆ ಶಿಕ್ಷಣ ಮರೆತು ಚೆಲ್ಲಾಟದಲ್ಲಿ ತೊಡಗಿರುವ ಯುವಕರು. ಹೌದು, ಈ ದೃಶ್ಯಾವಳಿ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳು ಪ್ರೀತಿ ಎಂಬ ಹುಚ್ಚಾಟಕ್ಕೆ ಬಿದ್ದು ತಮ್ಮ ಜೀವನವನ್ನೇ ನರಕ ಮಾಡಿಕೊಳ್ಳುತ್ತಿರುವ ಘಟನೆಗಳು ಹೆಚ್ಚಾಗಿ ಕೇಳಿ ಬರ್ತಾ ಇವೆ. ಪ್ರೀತಿ, ಪ್ರೇಮ, ಪ್ರಣಯ ಅಂತ ತಮ್ಮ ಅಮೂಲ್ಯ ಸಮಯವನ್ನೇ ವ್ಯರ್ಥ ಮಾಡಿಕೊಳ್ತಿದ್ದಾರೆ. 18 ತುಂಬುವ ಮೊದಲೇ ಹೆಣ್ಣು ಮಕ್ಕಳು ಗರ್ಭಿಣಿಯಾಗುವ ಉದಾಹರಣೆಗಳು ಕೇಳಿ ಬಂದ್ರೆ, ಇತ್ತ ಅಪ್ರಾಪ್ತ ಬಾಲಕರು ಜೈಲು ಪಾಲಾಗ್ತಿರುವ ಘಟನೆ ಹೆಚ್ಚಾಗ್ತಾ ಇದೆ. ಅದು 2012 ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ಘಟನೆಯ ನಂತರ ಪೋಕ್ಸೋ ಕಾಯ್ದೆಯನ್ನ ಕಠಿಣವಾಗಿ ಜಾರಿಗೆ ತರಲಾಯಿತು. ಆದರೆ ಎಷ್ಟೇ ಕಾನೂನು ತಂದ್ರೂ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಪೊಲೀಸ್ ಇಲಾಖೆಯ ಈ ಅಂಕಿಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಗಾಬರಿ ಮೂಡಿಸುತ್ತೆ. ಜಿಲ್ಲೆಯಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಏರಿಕೆ ಕಂಡಿದ್ದು, 17ರಿಂದ 18 ವರ್ಷದೊಳಗಿನ ಬಾಲಕರು 40% ಹಾಗೂ 19ರಿಂದ 25 ವರ್ಷದೊಳಗಿನ ಯುವಕರು 49% ಪೋಕ್ಸೋ ಕಾಯ್ದೆಯಡಿ ಜೈಲಿಗೆ ಸೇರಿದ್ದಾರೆ. 2023ರಲ್ಲಿ 68 ಪ್ರಕರಣಗಳು ದಾಖಲಾದರೆ 2024ರಲ್ಲಿ 81 ಪ್ರಕರಣಗಳು, 2025ರಲ್ಲಿ 63 ಪೋಕ್ಸೋ ಪ್ರಕರಣಗಳು ದಾಖಲಾಗಿವೆ. ಇನ್ನು ಮಕ್ಕಳ ಸ್ನೇಹಿ ವಿಶೇಷ ನ್ಯಾಯಾಲಯದಲ್ಲಿ 150ಕ್ಕೂ ಹೆಚ್ಚು ಪ್ರಕರಣಗಳ ವಿಚಾರಣೆ ನಡೀತಾ ಇದೆ. ಕಾರವಾರದ ಕಾರಾಗೃಹದಲ್ಲಿ 58 ಜನ ಪೋಕ್ಸೋ ಕಾಯ್ದೆಯಡಿ ದಂಡಿತರಾಗಿ ಶಿಕ್ಷೆ ಸಹ ಅನುಭವಿಸುತ್ತಿದ್ದಾರೆ. ಇದು ಪೋಕ್ಸೋ ಕೇಸಸ್ ಸಂಬಂಧಪಟ್ಟಂಗೆ 2023ರಲ್ಲಿ ಈ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 68 ಪ್ರಕರಣಗಳು ದಾಖಲಾಗಿರುತ್ತೆ. 2024ರಲ್ಲಿ 81 ಪ್ರಕರಣಗಳು. ಆಮೇಲೆ ಈ ವರ್ಷ 15ನೇ ತಾರೀಕು ಅಕ್ಟೋಬರ್ವರೆಗೂ 63 ಪ್ರಕರಣಗಳು ಪಾಕ್ಸೋದಲ್ಲಿ ದಾಖಲಾತಿ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಪಾಕ್ಸೋದಲ್ಲಿ ರಿಲೇಟೆಡಲ್ಲಿ ನಾವು 60 ದಿವಸದಲ್ಲಿ ನಾವು ಚಾರ್ಜ್ ಶೀಟನ್ನು ಟೈಮ್ಗೆ ಇದ್ದಿದ್ದ ಟೈಮಲ್ಲಿ ನಾವು ಸಬ್ಮಿಟ್ ಮಾಡಿದ್ದೀವಿ. ಮತ್ತು ಈ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಅಪರಾಧಿಗಳನ್ನು ಕೂಡ ಅರೆಸ್ಟ್ ಮಾಡಿ ನಾವು ಕೋರ್ಟ್ಗೆ ಇದೊಂದು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಇದರಲ್ಲಿ ನಾವು ಪಾಕ್ಸೋನ ಅನಲೈಸ್ ಮಾಡಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮಗೇನು ತಿಳಿತಾ ಬರುತ್ತೆ ಅಂದರೆ, ಈಗ ಕೇಸಸ್ಗಳು ಪ್ರಕರಣಗಳು ಕಮ್ಮಿ ಆಗ್ತಾ ಬರ್ತಾ ಇದೆ. ಬಟ್ ಆದರೆ ಅದರಲ್ಲಿ ನಾವು ನೋಡಬೇಕಾದ್ರೆ ಇದರಲ್ಲಿ ಸ್ಕೂಲ್ ವಿಕ್ಟಿಮ್ಸ್ ಅವ್ರದ್ದು ಅನಲೈಸ್ ಮಾಡಬೇಕಾದ್ರೆ ಇದರಲ್ಲಿ ಜಾಸ್ತಿ ಅಂದರೆ ಅವರು ಶಾಲೆ ಡ್ರಾಪ್ಔಟು ಒಂದು 13%ವರೆಗೂ ಇದ್ದಾರೆ. ಲಾಸ್ಟ್ 5 ವರ್ಷದಿಂದ ಅನಾಲಿಸಿಸ್ ಮಾಡಿ ನೋಡಿದ್ರೆ ಇದರಲ್ಲಿ ವಿಕ್ಟಿಮ್ಸ್ ಸ್ಕೂಲ್ ಡ್ರಾಪ್ಔಟು 13% ಇದ್ದಾರೆ. ಮತ್ತು ಅಕ್ಯೂಸ್ಡ್ ಕಡೆ ನೋಡಬೇಕಾದ್ರೆ ಇವ್ರದ್ದು ಎಲ್ಲ ಏಜ್ ಒಂದು 19ರಿಂದ 25 ವರ್ಷ, 45ರಿಂದ 50% ಅಕ್ಯೂಸ್ಡ್ ಅಲ್ಲಿದ್ದಾರೆ. ಆಮೇಲೆ ವಿಕ್ಟಿಮ್ಸ್ ಅವ್ರದ್ದು ಏಜ್ ನೋಡಬೇಕಾದ್ರೆ 17ರಿಂದ 18 ವಯಸ್ಸು ಇರುವ ಪಾಕ್ಸೋ ವಿಕ್ಟಿಮ್ಸ್ ಅವರು ನಿಯರ್ಲಿ 40% ಇದ್ದಾರೆ. 15ರಿಂದ 16 ವರ್ಷ ಇರೋರು 37% ಇದ್ದಾರೆ. ಸೊ ಜಾಸ್ತಿ ಕೇಸಸ್ 15ರಿಂದ 18 ವರ್ಷ ಇದರಲ್ಲಿ ಆಗೋದು ಕಂಡು ಬಂದಿದೆ. ಇದರಲ್ಲಿ ನಾವು ನೋಡಬೇಕಾದ್ರೆ ಪ್ರಕರಣಗಳಲ್ಲಿ ಯಾವ ಭಾಗದಲ್ಲಿ ಆಗ್ತಾ ಇದೆ ಅಂತ ನೋಡಬೇಕಾದ್ರೆ ನಮಗೆ ಇಲ್ಲಿ ಕೇಸಸ್ ರಿಪೋರ್ಟ್ ಆಗೋದು
ದಾಂಡೇಲಿ ಸಬ್ ಡಿವಿಷನ್ ನೋಡಬೇಕಾದ್ರೆ ಹಳಿಯಾಳಲ್ಲಿ ಆಗ್ತಾ ಇದೆ ಪ್ರಕರಣಗಳು. ಆಮೇಲೆ ಸಿರ್ಸಿಲಿ ನೋಡಬೇಕಾದ್ರೆ ಸಿರ್ಸಿಲಿ ಪ್ರತಿಯೊಂದು ಇದರಲ್ಲಿ 3-4 ಕೇಸಸ್ ಪ್ರತಿಯೊಂದು ಠಾಣೆ ವ್ಯಾಪ್ತಿಯಲ್ಲಿ ಈ ವರ್ಷ ದಾಖಲಾಗಿದೆ. ಕಾರವಾರ ಸಬ್ ಡಿವಿಷನಲ್ಲಿ ಕಾರವಾರ ತಾಲೂಕಲ್ಲಿ ಇದುವರೆಗೂ ಯಾವ ಪ್ರಕರಣನೂ ಲಾಸ್ಟ್ 2-3 ವರ್ಷದಲ್ಲಿ ಇದೆ. ಇದು ನಾವು ಪಾಕ್ಸೋ ರಿಲೇಟೆಡ್ ಅವೇರ್ನೆಸ್ಗೆ ನಾವು ಮಕ್ಕಳ ಡಿಪಾರ್ಟ್ಮೆಂಟ್, ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾವು ಮತ್ತು DLSA ಅವರು ಇರ್ಬೋದು, ಮತ್ತು ಕಾನೂನು ಪ್ರಾಧಿಕಾರ ಅವ್ರ ಜೊತೆಗೆ ನಾವು ಕೂಡಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಪ್ರತಿಯೊಂದು ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮದು ಸ್ಪೆಷಲ್ ಜೂನೈಲ್ ಪೊಲೀಸ್ ಯೂನಿಟ್ ಅಂತ ಇದೆ, ಇದಕ್ಕೆ DSP ಕಾರವಾರ ಅವರು ಹೆಡ್ ಮಾಡ್ತಾರೆ. ಅವ್ರ ಕಡೆಯಿಂದ ಕೂಡ ಮತ್ತು ವಿಮೆನ್ ಪೊಲೀಸ್ ಸ್ಟೇಷನ್ ಕಡೆಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿರೋ ಪ್ರತಿ ಸ್ಕೂಲ್ಗೆ ಹೋಗಿ ಪಾಕ್ಸೋ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಬೀಟ್ ಮೀಟಿಂಗ್ಸಲ್ಲಿ ಕೂಡ ಎಲ್ಲಿ ಮನೆ ಪೊಲೀಸ್ ಕಾರ್ಯಕ್ರಮಗಳು ಆಗ್ತಾ ಇದೆ, ಸೊ ಅದರಲ್ಲಿ ಕೂಡ ಪಾಕ್ಸೋದ ಬಗ್ಗೆ ಅಲ್ಲಿರೋ ಏಜ್ ಗ್ರೂಪಲ್ಲಿರೋ ವಲ್ನರಬಲ್ ಇರೋ ಅವ್ರಿಗೆ ಕೂಡ ನಾವು ಇದ್ರ ಬಗ್ಗೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೋಕ್ಸೋ ಪ್ರಕರಣಗಳಲ್ಲಿ ಅಪ್ರಾಪ್ತ ಬಾಲಕರೇ ಅಪರಾಧಿಗಳಾಗ್ತಿದ್ದಾರೆ. ಶಾಲೆ ಕಾಲೇಜು ಸಮಯದಲ್ಲಿ ಪ್ರೀತಿ ಪ್ರೇಮಕ್ಕೆ ಬೀಳ್ತಾ ಇರೋದು ಒಂದೆಡೆಯಾದ್ರೆ, ಸಾಮಾಜಿಕ ಜಾಲತಾಣದಿಂದ ಯುವಕರು ದಾರಿ ತಪ್ತಾ ಇರೋದು ಮತ್ತೊಂದೆಡೆ. ಅಷ್ಟೇ ಅಲ್ಲದೆ ಇಂಟರ್ನೆಟ್ ದುರುಪಯೋಗ ಅತ್ಯಾಚಾರದಂತಹ ಘಟನೆಗಳಿಗೆ ಪ್ರೇರಣೆ ನೀಡ್ತಾ ಇದೆ. ಇನ್ನೂ ಆಘಾತಕಾರಿ ಬೆಳವಣಿಗೆ ಅಂದ್ರೆ ನಗರ ಪ್ರದೇಶಗಳಿಗಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಬಾಲಕರು ಯುವಕರು ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಜಿಲ್ಲೆಯ ಹಳಿಯಾಳ, ಜೊಯ್ಡಾ, ದಾಂಡೇಲಿ, ಶಿರಸಿ ಭಾಗದಲ್ಲಿ ಹೆಚ್ಚಿನ ಪೋಕ್ಸೋ ಪ್ರಕರಣ ದಾಖಲಾದ್ರೆ ಕರಾವಳಿ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ. ಇನ್ನು ಯುವಜನತೆ ಎಲ್ಲಿ ದಾರಿ ತಪ್ಪಿದ್ದಾರೆ ಎಂಬುದನ್ನ ಅವಲೋಕಿಸಿದಾಗ ಮಕ್ಕಳಲ್ಲಿ ಕಾನೂನಿನ ಅರಿವು ಕಡಿಮೆ ಇದೆ ಎನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಮೊದಲು ಮಕ್ಕಳಿಗೆ ಈ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಬೇಕು. ಶಿಕ್ಷಣ ಪಡಿತಾ ಇರುವ ಮಕ್ಕಳು ಮುಖ್ಯವಾಗಿ ಮೊಬೈಲ್ನಿಂದ ಆದಷ್ಟು ದೂರ ಇರಬೇಕು. ಅಂತರ್ಜಾಲವನ್ನ ಎಷ್ಟು ಬೇಕೋ ಅಷ್ಟಕ್ಕೆ ಬಳಸಿದ್ರೆ ತೊಂದರೆ ಇಲ್ಲ. ಆದರೆ ವಿಪರೀತ ಇಂಟರ್ನೆಟ್ ಬಳಕೆಯೂ ಕೂಡ ವಿದ್ಯಾರ್ಥಿಗಳು ದಾರಿ ತಪ್ಪುವಂತೆ ಮಾಡ್ತಿವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಹೀಗಾಗಿ ಈ ಬಗ್ಗೆ ಜಾಗೃತಿ ಇರದ ಕಾರಣ ಇಂದು ಚಿಕ್ಕ ಮಕ್ಕಳು ಇಂತಹ ಅಪರಾಧಕ್ಕೆ ಇಳಿಯುತ್ತಿದ್ದಾರೆ. ಒಟ್ಟಿನಲ್ಲಿ ಹದಿಹರೆಯದ ವಯಸ್ಸಿನಲ್ಲೇ ಮಕ್ಕಳ ಜೀವನ ನರಕವಾಗ್ತಿರುವುದು ಆಘಾತಕಾರಿ ಬೆಳವಣಿಗೆ. ಪೋಷಕರ ಜವಾಬ್ದಾರಿಯ ಜೊತೆಗೆ ಈ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಪ್ರಾಥಮಿಕ ಶಿಕ್ಷಣದ ಹಂತದಲ್ಲೇ ಅವೇರ್ನೆಸ್ ಮೂಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಜೊತೆಗೆ ಇಂತಹ ಪ್ರಕರಣಗಳು ನಡೆಯದಂತೆ ತಡೆಯುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.